ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರದಾಳ. ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಗುರುವಿನ ರಾಶಿ ಬದಲಾವಣೆ ಬಗ್ಗೆ ನೋಡ್ತಾ ಇದ್ದೆವು. ಈಗಾಗಲೇ ನಾವು ಮೇಷರಾಶಿಯವರಿಗೆ ಗುರು ಸಂಚಾರ ಯಾವ ರೀತಿ ಫಲವನ್ನು ಕೊಡುತ್ತದೆ ಇತ್ಯಾದಿಯಾಗಿ ಕಲಿತಿದ್ದೆವು. ಇವತ್ತು ನಾವು ವೃಷಭ ರಾಶಿಯವರಾದ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ, ಹಾಗೆಯೇ ರೋಹಿಣಿ ನಕ್ಷತ್ರದ 4 ಪಾದಗಳು, ಅಂದರೆ 1, 2, 3, 4ನೇ ಪಾದ, ಹಾಗೆಯೇ ಮೃಗಶಿರ ನಕ್ಷತ್ರದ 1, 2ನೇ ಪಾದ, 2 ಪಾದಗಳು ಸೇರಿ ವೃಷಭ ರಾಶಿಯವರು ಅವರಿಗೆ ಇದೇ 2026 ಜೂನ್ ತಿಂಗಳ 2ನೇ ತಾರೀಕಿಗೆ ಗುರು ಬದಲಾವಣೆ, ಅಂದರೆ ಗುರುವು ತನ್ನ ವೈರಿಕ್ಷೇತ್ರವಾಗಿರುವಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ ಮಾಡಿದಾಗ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ. ವೃಷಭ ರಾಶಿಯವರಿಗೆ 8 ಮತ್ತು 11ನೇ ಭಾವದ ಅಧಿಪತಿಯಾಗಿರುವಂತಹ ಗುರು ತನ್ನ 3ನೇ ರಾಶಿಗೆ ರಾಶಿ ಬದಲಾವಣೆ ಮಾಡಿಕೊಂಡಾಗ ಏನೆಲ್ಲ ಗುಣಾನುಫಲವನ್ನು ಕೊಡುತ್ತದೆ ಅಂತ ಹೇಳಿ. ಈಗಾಗ ಗುರು ತನ್ನ 2ನೇ ರಾಶಿಯಲ್ಲಿದೆ, ಮಿಥುನದಲ್ಲಿದೆ. ಇದು ವೃಷಭ ರಾಶಿಯವರಿಗೆ ಈಗ ಗುರು 2ನೇ ಸ್ಥಾನದಲ್ಲಿದೆ. ಹಾಗೆ ಶನಿ 11ರಲ್ಲಿ ಈಗ ಸ್ವಲ್ಪ ಅನುಕೂಲ ಸ್ಥಿತಿ. ಮುಂದೆ 2026 ಜೂನ್ 2ರಂದು ಇದೇ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತದೆ ಅಂತ ಹೇಳಿ. ಈ ವೃಷಭ ರಾಶಿಯವರಿಗೆ 8 ಮತ್ತು 11ನೇ ಭಾವದ ಅಧಿಪತಿ ಆಗಿರುವಂತಹ ಗುರುವು ಕರ್ಕಾಟಕ ರಾಶಿಗೆ ಬಂದಾಗ, ಅಂದರೆ ವೃಷಭ ರಾಶಿಯಿಂದ 3ನೇ ರಾಶಿಗೆ ಬಂದಾಗ ಏನೆಲ್ಲ ಗುಣಾನುಫಲವನ್ನು ಕೊಡುತ್ತದೆ ಅಂತ ಹೇಳಿ. ಗುರುವಿಗೆ 3ನೇ ರಾಶಿ ಎಂಬುದು ಗೋಚರದಲ್ಲಿ ಅಷ್ಟು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿ. ಗುರುವಿಗೆ 3ನೇ ರಾಶಿ ಯಾವುದೇ ರೀತಿಯಂತಹ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿ. ಹಾಗಾದರೆ ಉಚ್ಚ ಸ್ಥಾನಕ್ಕೆ ಬರುವಂತಹ ಗುರು ಯಾವ ರೀತಿ ವೃಷಭ ರಾಶಿಗೆ ಫಲವನ್ನು ಕೊಡ್ತದೆ ಅಂಥೇಳಿ. ಮೊದಲನಾಗಿ ಗುರು ಸಂಚಾರ ಏನೇ ಇದ್ದರೂ ಕೂಡ ಅದರ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ನೀವು ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿಯನ್ನು ನೋಡಿಕೊಳ್ಬೇಕು. ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನ, ಸ್ವಕ್ಷೇತ್ರದಲ್ಲಿದ್ದಾನ, ಬಂಧು ಕ್ಷೇತ್ರದಲ್ಲಿದ್ದಾನ, ಇದನ್ನೆಲ್ಲ ನೀವು ಮೊದಲಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಬೇಕು. ಹಾಗೆಯೇ ಯಾವ ರಾಶಿಯಲ್ಲಿ ಯಾವ ಭಾವದಲ್ಲಿದೆ, ಈ ಗುರುವು ನೀಚನಾಗಿದ್ದಾನ, ಮೌಢ್ಯವಾಗಿದೆಯಾ, ಅಥವಾ ಶತ್ರು ಕ್ಷೇತ್ರ ಸ್ಥಿತಿಯಲ್ಲಿದೆಯಾ, ಇದನ್ನೆಲ್ಲ ನೀವು ನೋಡಿಕೊಳ್ಳಬೇಕು. ಹಾಗೆಯೇ ಗುರುವಿಗೆ ಅಕ್ಷಬಲ ಇದೆಯಾ, ಷಡ್ಬಲಗಳಿದೆಯಾ, ಈ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು ಅಂತ ಹೇಳಿ. ನಿಮ್ಮ ಜಾತಕದಲ್ಲಿ ಗುರು ಬಾಧಕಾಧಿಪತಿಯ, ಮಾರಕಾಧಿಪತಿಯ ಅಥವಾ ಯೋಗಾಧಿಪತಿಯ, ಇದನ್ನು ಕೂಡ ನೀವು ನಿಮ್ಮ ಜಾತಕದಲ್ಲಿ ಕೂಲಂಕಷವಾಗಿ ಚಿಂತನೆ ಮಾಡಿಕೊಳ್ಳಬೇಕು. ಅಷ್ಟವರ್ಗದಲ್ಲಿ ನಿಮಗೆ ಜಾತಕದಲ್ಲಿ ನೋಡಿರ್ಬೋದು, ಅಷ್ಟವರ್ಗಗಳು, ರವಿ ಅಷ್ಟವರ್ಗ, ಚಂದ್ರ ಅಷ್ಟವರ್ಗ ಅಂಥೇಳಿ. ಹಾಗೆ ಗುರುವಿನ ಅಷ್ಟವರ್ಗನ ಜೀವಾಷ್ಟವರ್ಗ ಅಂತ ಹೇಳ್ತೇವೆ. ಜೀವಾಷ್ಟವರ್ಗದಲ್ಲಿ ಗುರುವಿಗೆ ಎಷ್ಟು ಅಂಕ ಬಲವನ್ನು ಹೊಂದಿದೆ ಅಂತ ಹೇಳಿ, ಅಂದರೆ 5ಕ್ಕಿಂತ ಹೆಚ್ಚು ಅಂಕೆ ಬಲವನ್ನು ಹೊಂದಿದರೆ ಆ ರಾಶಿಯಲ್ಲಿ ಗುರು ಬಂದಾಗ ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ನಿಮಗೆ ಈಗ ನಡೆಯುವಂತಹ ದಶಾಕಾಲ ಯಾವುದು ಅಂತ ಹೇಳಿ, ಹಾಗೆಯೇ ಈ ದಶಾಕಾಲದಲ್ಲಿ ಯಾವ ದಶಾ ಭುಕ್ತಿ ನಡೆಯುತ್ತದೆ ಅಂತ, ಯಾವ ಗ್ರಹದ ಭುಕ್ತಿ ನಡೆಯುತ್ತದೆ ಮತ್ತು ಅದು ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತದೆ ಅಂತ ಹೇಳಬೇಕಾದ್ರೆ ಅದರ ಕಾರಕತ್ವ ಏನು, ಯಾವ ಅಧಿಪತಿಯ, ನಿಮ್ಮ ಜಾತಕದ ಯಾವ ಅಧಿಪತಿಯ ದಶಾಕಾಲ ನಡೀತಾ ಇದೆ ಅಂತ ಹೇಳಿ. ನಿಮ್ಮ ಜಾತಕದಲ್ಲಿ ಗುರುವು ಒಳ್ಳೆಯ ಅಕ್ಷಬಲದಿಂದ ಕೂಡಿದ್ದು, ಸ್ವಕ್ಷೇತ್ರ ಉಚ್ಚಕ್ಷೇತ್ರದಿಂದ ಕೂಡಿದ್ದು ಯೋಗಕಾರಕನಾಗಿದ್ದರೆ, ಒಂದು ವೇಳೆ ನಿಮ್ಮ ಜಾತಕದಲ್ಲಿರುವಂತಹ ಬಹಳಷ್ಟು ದೋಷಗಳನ್ನು ಕೂಡ ಆ ಗುರುಗ್ರಹ ನಿವಾರಣೆ ಮಾಡುತ್ತದೆ ಅಂತ ಹೇಳಿ. ಅಂದರೆ ಗುರು ಒಳ್ಳೆಯ ಸ್ಥಾನದಲ್ಲಿದ್ದರೆ ಸಹಸ್ರ ದೋಷವನ್ನು ಕೂಡ ನಿವಾರಣೆ ಮಾಡುತ್ತದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತಾ ಇದೆ. ಅದರಲ್ಲಿ ಗುರು ಬಂದಾಗ ಅದಷ್ಟು ಶುಭವಲ್ಲ ಅಂತ ಹೇಳಿ ಅಡಗಿ ಕೂತುಕೊಳ್ಳುವಂತಹ ಸನ್ನಿವೇಶಗಳು ಬರ್ತದೆ, ಕಿರೀಟ ಹೋಗ್ತದೆ ಅಂತ ಹೇಳುತ್ತಾರೆ. ಅಂದರೆ 3ರಲ್ಲಿ ಶನಿ ಬಂದಾಗ ಕಿರೀಟ ಧಾರಣೆ ಆಗ್ತದೆ, ಗುರು ಬಂದಾಗ ಕಿರೀಟವನ್ನು ಕಳೆದುಕೊಳ್ಳುತ್ತೆ. ಅಂದರೆ ಅಧಿಕಾರದಲ್ಲಿದ್ದವರು ಕೂಡ ತನ್ನ ಅಧಿಕಾರವನ್ನು ಕಳೆದುಕೊಳ್ಳಬಹುದು ಅಂತ ಹೇಳಿ. ಈ 3ರಲ್ಲಿ ಗುರು ಬಂದ ಸಮಯದಲ್ಲಿ ಬ್ರಹ್ಮನ ತಲೆ ಉರುಳಿತು ಅಂತ ಹೇಳುವಂಥ ಒಂದು ವಾಡಿಕೆ ಪದ್ಧತಿ ಕೂಡ ಇದೆ. ಇದು ಮತ್ತು ಸ್ಥಾನಭ್ರಂಶ ಆಗುವಂಥದ್ದು, ಆತ್ಮೀಯರಿಂದ
ದೂರ ಇರುವಂಥದ್ದು, ಉದ್ಯೋಗದಲ್ಲಿ ಡಿಪ್ರಮೋಷನ್ ಆಗುವಂಥದ್ದು, ಹಾಗೆಯೇ ಕಾರ್ಯವಿಘ್ನ, ರೋಗಪೀಡೆ, ಹಾಗೆ ತಪ್ಪು ನಿರ್ಧಾರವನ್ನು ತೆಗೆಯುವಂಥದ್ದು, ಅನಗತ್ಯ ವಿಷಯಗಳಲ್ಲಿ ಹೋಗಿ ತಲೆ ಹಾಕೋದು ಅಂತ ಹೇಳ್ತಾರೆ, ಸೇರಿಕೊಳ್ಳುವಂಥದ್ದು, ತಪ್ಪನ್ನು ಸರಿಯಾಗಿ ಸಮರ್ಥಿಸಿಕೊಳ್ಳುವಂಥದ್ದು, ತಪ್ಪನ್ನು ಸರಿಯಾಗಿ ಸಮರ್ಥಿಸಿಕೊಳ್ಳುವುದು, ತಪ್ಪು ಮಾಡಿದರೆ ಕೂಡ ಅದು ತಪ್ಪಲ್ಲ, ಅದು ಸರಿ ಅಂತೇಳಿ ಚಂಚಲ ಮನಸ್ಥಿತಿ, ಹೆದರಿಕೆ, ಹೀಗೆಲ್ಲ ಇರ್ತದೆ ಅಂತ ಹೇಳಿ. ರಾಶಿಯವರಿಗೆ 3ನೇ ಸ್ಥಾನಕ್ಕೆ ಬಂದಿರುವಂತಹ ಗುರುವು ಬಹಳಷ್ಟು ಒಳಿತನ್ನು ಕೊಡುತ್ತದೆ ಅಂತ ಹೇಳಿ. ನಾನು ಈಗಾಗಲೇ ಹೇಳಿದ್ದೇನೆ, ಗುರುವು 3ರಲ್ಲಿ ಬಹಳಷ್ಟು ದೋಷವನ್ನು ಕೊಡುತ್ತದೆ ಅಂತ ಹೇಳಿ. ಇಲ್ಲಿ ವೃಷಭ ರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಬರುವಂತಹ ಗುರುವು ಉಚ್ಚಸ್ಥನಾಗಿ ಬಹಳಷ್ಟು ಐಶ್ವರ್ಯವನ್ನು ಕೊಡುತ್ತದೆ ಅಂತ ಹೇಳಿ. ಅದು ಹೇಗೆ ಅಂತ ಇಲ್ಲಿ ನೋಡುವ. ಗುರುವಿಗೆ 5, 7 ಹಾಗೂ 9ನೇ ಸ್ಥಾನಕ್ಕೆ ದೃಷ್ಟಿ ಇದೆ. ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರುವು ತನ್ನ 5ನೇ ದೃಷ್ಟಿಯಿಂದ 1, 2, 3, 4 5ನೇ ದೃಷ್ಟಿಯಿಂದ ವೃಷಭ ರಾಶಿಯವರ 1, 2, 3, 4, 5, 6, 7 5ನೇ ದೃಷ್ಟಿಯಿಂದ 7ನೇ ಸ್ಥಾನವನ್ನು ನೋಡಿಕೊಳ್ತು. ಹಾಗೆಯೇ 3ನೇ ಸ್ಥಾನದಲ್ಲಿ ನಿಂತಿರುವಂತಹ ಗುರುವು ತಾನು ನಿಂತಿರುವ ರಾಶಿಯಿಂದ 1, 2, 3, 4, 5, 6, 7 7 ಅಂದರೆ ವೃಷಭ ರಾಶಿಯವರ 1, 2, 3, 4, 5, 6, 7, 8 9ನೇ ಭಾವಕ್ಕೆ. ಇದು 9ನೇ ಭಾವ, ಇದು 5ನೇ ದೃಷ್ಟಿ. ಇನ್ನೊಂದು 9ನೇ ದೃಷ್ಟಿ, ಅದು 11ನೇ ಭಾವಕ್ಕೆ ನೋಡುವುದರಿಂದ ಈ ಭಾಗಗಳೆಲ್ಲವೂ ಕೂಡ ಶುಭವನ್ನು ಕೊಡುತ್ತದೆ ಅಂತ ಹೇಳಿ. ನಿಮಗೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾಗಿ ನಿಂತಿರುವಂತಹ ಗುರುವು ತನ್ನ 3 ರೀತಿಯ ದೃಷ್ಟಿ ಇದೆ, 5, 7 ಮತ್ತು 9. ಕರ್ಕಾಟಕ ರಾಶಿಯಿಂದ ತನ್ನ 5ನೇ ದೃಷ್ಟಿಯನ್ನು ವೃಷಭ ರಾಶಿಯವರ 7ನೇ ಭಾವಕ್ಕೂ, 7ನೇ ದೃಷ್ಟಿಯನ್ನು ವೃಷಭ ರಾಶಿಯವರ 9ನೇ ಭಾವಕ್ಕೂ, 9ನೇ ದೃಷ್ಟಿಯನ್ನು ವೃಷಭ ರಾಶಿಯವರ 11ನೇ ಭಾವಕ್ಕೂ ನೀಡುವುದರಿಂದ ಈ ಭಾಗವೆಲ್ಲವೂ ಕೂಡ ಶುಭತ್ವವನ್ನು ಹೊಂದಿದ್ದು ಬಹಳಷ್ಟು ಐಶ್ವರ್ಯವನ್ನು ಕೊಡುತ್ತದೆ ಅಂತ ಹೇಳಿ. 7ನೇ ದೃಷ್ಟಿ 9ನೇ ಭಾವಕ್ಕೂ, 9ನೇ ದೃಷ್ಟಿ 11ನೇ ಭಾವಕ್ಕೂ. ಗುರುಗ್ರಹದ ಈ 3 ದೃಷ್ಟಿಗಳು ನೋಡಿ. 7ನೇ ಭಾವ, 9ನೇ ಭಾವ. 7ನೇ ಭಾವ ಎಂಬುದು ಕಳತ್ರ ದಾಂಪತ್ಯ ಸ್ಥಾನ ಅಂತ ಹೇಳು. ಹಾಗೆ 9 ಎಂಬುದು ಭಾಗ್ಯಸ್ಥಾನ, 11 ಎಂಬುದು ಲಾಭಸ್ಥಾನ. ಈ ಎಲ್ಲ ಕ್ಷೇತ್ರಗಳು ಕೂಡ ಶುಭವಾಗ್ತದೆ ಅಂತ ಹೇಳಿ. ಅದು ಯಾವ ರೀತಿ ನಿಮಗೆ ಗುಣವನ್ನು ಕೊಡುತ್ತದೆ ಎಂಬುದಾಗಿ ವಿವರಣೆಯನ್ನು ನಾನೀಗ ಕೊಡ್ತೇನೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾದಂತಹ ಗುರುಗ್ರಹವು ತನ್ನ 5ನೇ ದೃಷ್ಟಿಯಿಂದ ವೃಷಭ ರಾಶಿಯವರ 7ನೇ ಭಾವಕ್ಕೂ, 7ನೇ ದೃಷ್ಟಿಯಿಂದ 9ನೇ ಭಾವಕ್ಕೂ, 9ನೇ ದೃಷ್ಟಿಯಿಂದ 11ನೇ ಭಾವಕ್ಕೂ ದೃಷ್ಟಿ ಬೀರುವುದರಿಂದ ಈ ಭಾವಗಳೆಲ್ಲವೂ ಕೂಡ ಶುಭವಾಗಿ ಬಹಳಷ್ಟು ಐಶ್ವರ್ಯವನ್ನು ಕೊಡುತ್ತದೆ ಅಂತ ಹೇಳಿ. ಅಂದರೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ರೋಗಮುಕ್ತಿ, ಆಯಸ್ಸು, ಆರೋಗ್ಯ ಮತ್ತು ಸಹೋದರರು, ಬಂಧುಗಳೊಂದಿಗೆ ಬಾಂಧವ್ಯ ಎಲ್ಲ ಉತ್ತಮವಾಗಿರುತ್ತದೆ ಅಂತ ಹೇಳಿ. ಉದ್ಯೋಗದಲ್ಲಿ ಶ್ರೇಯಸ್ಸು, ಸಾಮಾಜಿಕ ಕ್ಷೇತ್ರದಲ್ಲಿ ಮೆಚ್ಚುಗೆ, ಘನತೆ, ಹಾಗೆಯೇ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬಾಂಧವ್ಯಗಳು, ಮದುವೆ ಆಗದವರಿಗೆ ಮದುವೆ ಯೋಗ, ಹಾಗೆಯೇ ಮನೆಯಲ್ಲಿ ಶುಭ ಕಾರ್ಯಗಳಿಗೆಲ್ಲ ಯೋಗ ಉಂಟಾಗ್ತದೆ ಅಂತ ಹೇಳಿ. ಹಾಗೆಯೇ ಕ್ರೀಡೆ, ಸ್ಪೋರ್ಟ್ಸ್ಗಳಲ್ಲಿ ಎಲ್ಲ ಜಯವನ್ನು ಗಳಿಸ್ಬೋದು. ಆ ಫೀಲ್ಡಲ್ಲಿರುವುದು, ರಾಜಕೀಯದಲ್ಲಿರುವವರಿಗೆ ಕೂಡ ಉನ್ನತ ಸ್ಥಾನಮಾನಗಳು ಎಲ್ಲ ದೊರೆಯುತ್ತದೆ ಅಂತ ಹೇಳಿ. ಹಾಗೆ ತುಂಬ ಐಶ್ವರ್ಯವನ್ನು ಕೂಡ ಈ ಗುರು ಸಂಚಾರವು ವೃಷಭ ರಾಶಿಯವರಿಗೆ ನೀಡುತ್ತದೆ ಅಂತ ಹೇಳಿ. 2ನೇ ತಾರೀಕು 2026ಕ್ಕೆ ಕರ್ಕಾಟಕ ರಾಶಿಗೆ ಬರುವಂತಹ ಗುರು, ಆಗ ವೃಷಭ ರಾಶಿಯವರ ಗ್ರಹ ಸ್ಥಿತಿ ಏನು ಅಂತ ಹೇಳಿ. ಇದಾಗಿರ್ತದೆ. ಉಳಿದ ಇದು ಚಂದ್ರ, ರವಿ,
ಚಂದ್ರ, ಕುಜ, ಹಾಗೆಯೇ ಉಳಿದ ಗ್ರಹಗಳ ಬಗ್ಗೆ ಮಾಂದಿ ಇವುಗಳ ಬಗ್ಗೆ ನಮಗೆ ಇಲ್ಲಿ ಅಗತ್ಯ ಇಲ್ಲ. ಮೇಯ್ನಾಗಿ ಬಹಳ ಕಾಲದವರೆಗೆ ರಾಶಿಯಲ್ಲಿ ಸ್ಥಿತನಾಗುವಂಥ ಗ್ರಹಗಳಾಗಿರುವಂಥ ಶನಿ, ಗುರು, ರಾಹು, ಕೇತು ಇದು 2026ರಲ್ಲಿ ವೃಷಭ ರಾಶಿಯವರ ಗ್ರಹಸ್ಥಿತಿ ಬಗ್ಗೆ ಹೇಳ್ತಾ ಇರುವುದು. ನೋಡಿ, ವೃಷಭ ರಾಶಿಯವರಿಗೆ ಇದು ವೃಷಭ ರಾಶಿ, ಇಲ್ಲಿ ಚಂದ್ರ ಇರ್ತಾನೆ. ವೃಷಭ ರಾಶಿ ಅಂದರೆ ವೃಷಭದಲ್ಲಿ ಚಂದ್ರನಿರುವರು. ಇಲ್ಲಿ ಅವರಿಗೆ 11ರಲ್ಲಿ ಶನಿ ಇದ್ದತ್ತು, ಶನಿ ಇದೆ ಈಗ. ಹಾಗೆ 2ರಲ್ಲಿ ಗುರು ಇದ್ದು ಅನುಕೂಲ ಸ್ಥಿತಿಯಲ್ಲಿದೆ. 2026ಕ್ಕೆ ಗುರು 3ನೇ ರಾಶಿಗೆ ಬರ್ತದೆ. ಅಂದರೆ ವೃಷಭ ರಾಶಿಯವರ 1, 2, 3ನೇ ರಾಶಿಗೆ ಬರ್ತದೆ. ಇಲ್ಲಿ ಈ ದಶಾಕಾಲ ಮತ್ತು ಗ್ರಹಸ್ಥಿತಿ ಬಗ್ಗೆ ಇಲ್ಲಿ ಕೊಡ್ತಾ ಇರೋದು. ಅಂದರೆ 2026ರಲ್ಲಿ ವೃಷಭ ರಾಶಿಯವರಿಗೆ ನೋಡಿ, ಶನಿ 11ರಲ್ಲಿದೆ, ಅನುಕೂಲ ಸ್ಥಿತಿಯಲ್ಲಿದೆ. ಆದರೆ ಶನಿಗೆ ಬರುವ ವರ್ಷ 2027 ಜೂನ್ ತಿಂಗಳಲ್ಲಿ ಅತಿಚಾರ ಆಗ್ತಾನೆ, ಮುಂದಿನ ರಾಶಿಗೆ ಬರ್ತಾನೆ. ಅದು ಅಕ್ಟೋಬರ್ ಇರುತ್ತೆ, ಪುನಃ ಹಿಂಚಲನೆ ಆಗ್ತದೆ. ಆಮೇಲೆ ಫೆಬ್ರವರಿ ತಿಂಗಳ 2028ಕ್ಕೆ ಪುನಃ ಮೇಷರಾಶಿಗೆ ಬರ್ತಾನೆ. ಮೇಷರಾಶಿಗೆ ಶನಿ ಬಂದಾಗ ಅವರಿಗೆ 7 ವರ್ಷ ಶನಿ ಆರಂಭ ಆಗ್ತದೆ. ಇಲ್ಲಿ 12ನೇ ರಾಶಿ ವೃಷಭ ರಾಶಿಯವರ 12ನೇ ರಾಶಿ ಮತ್ತು ಮುಂದಿನ ರಾಶಿ 2.5 ಹೀಗೆ 7 ವರ್ಷ ಶನಿ ಆರಂಭ ಆಗ್ತದೆ. ಅದು 2028. ಅದಕ್ಕಿಂತ ಮೊದಲಾಗಿ ಜೂನ್ ತಿಂಗಳಲ್ಲೆಲ್ಲ ಬರ್ತದೆ, ನನಗೆ ಹೇಳಿರಲ್ಲ, ಅತಿಚಾರ ಎಲ್ಲ ಬರ್ತದೆ, ಅದು ಈಗ ಬೇಡ. ಅದು ನಂತರ ರಾಹು ಕೂಡ ಈ ವರ್ಷ 2026 ಡಿಸೆಂಬರಲ್ಲಿ ಕುಂಭದಿಂದ ಮಕರಕ್ಕೆ ಬರ್ತಾನೆ. ಹಿಂಚಲನೆ ಆಗೋದು, ವಕ್ರವಾಗಿ ಚಲನೆ ಆಗೋದು ರಾಹುಕೇತುಗಳು ಡಿಸೆಂಬರ್ 26ರಲ್ಲಿ, ತಾರೀಕು ಬೇಡ ಇಲ್ಲಿ ನಿಮಗೆ, ಜಸ್ಟ್ 26ರಲ್ಲಿ ಹಿಂಚಲನೆಯಾಗಿ ಕುಂಭದಲ್ಲಿರುವಂಥದ್ದು ಮಕರ ರಾಶಿಗೆ ಬರ್ತಾನೆ. ಹೀಗೆ ಗ್ರಹಸ್ಥಿತಿ ಚೇಂಜಸ್ ಇದೆ. ಅದು ವೃಷಭ ರಾಶಿಯವರಿಗೆ ಗ್ರಹಸ್ಥಿತಿಯನ್ನು ನಾನು ಹೇಳಿರುವಂಥದ್ದು, ನಿಮಗೆ ಗೊತ್ತಾಗಿರುವಂಥ ಭಾವಿಸ್ತೇನೆ. ಇಲ್ಲಿ ನೋಡಿ, ಈಗ ಶನಿ ಅನುಕೂಲವಾಗಿದೆ, ಮುಂದೆ ಅತಿಚಾರ ಕೂಡ ಆಗ್ತದೆ. ಅತಿಚಾರ ಆದ ಗ್ರಹಗಳು ತುಂಬ ಫಲವನ್ನೇನು ಕೊಡುವುದಿಲ್ಲ, ವಕ್ರವಾದ ಗ್ರಹಗಳು ಗುಣಫಲವನ್ನು ಕೊಡ್ತದೆ. ಆ ಸಮಯದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲಿಸಿ ಬೇಕಾದ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಹಾಗೆಯೇ ರಾಹುಕೇತು ಬದಲಾವಣೆ ಆದಾಗಲೂ ಕೂಡ ರಾಹು ನೋಡಿ, ಇಲ್ಲಿ ನಿಮಗೆ ಇಲ್ಲಿ 11 ಇದ್ದದ್ದು 10ಕ್ಕೆ, ಅದು 10 ಪುನಃ 9ಕ್ಕೆ ಬರ್ತದೆ. ಹೀಗೆ ನಿಮ್ಮ ರಾಶಿಯಿಂದ ನೋಡಿ, 3ರಲ್ಲಿದ್ದದ್ದು 4, 2, 3, 4ರದ್ದು 3ನೇ ಸ್ಥಾನಕ್ಕೆ ಕೇತು ಬರ್ತದೆ ಡಿಸೆಂಬರ್ 26ಕ್ಕೆ. ಅದೆಲ್ಲ ನೋಡಿ ಜಾತಕ ಪರಿಶೀಲಿಸಿ ಆಯಾ ಸಮಯದಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು. ಇನ್ನು ವೃಷಭ ರಾಶಿಯಲ್ಲಿ ಬರುವಂತಹ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರ. ಕೃತಿಕಾ ನಕ್ಷತ್ರದ 1 ಪಾದ ಮೇಷರಾಶಿಗೆ ಹೋಗ್ತದೆ. ಹಾಗಾದರೆ 2, 3, 4ನೇ ಪಾದ, ಇಲ್ಲಿ 1, 2, 3, 4ನೇ ಪಾದ, ಇಲ್ಲಿ 2 ಪಾದಗಳು 1 ಮತ್ತು 2. ಇದು ವೃಷಭ ರಾಶಿಗೆ ಬಂದಿರುವಂಥದ್ದು. ಕೃತಿಕಾ ನಕ್ಷತ್ರದವರಿಗೆ ಆದಿಯಲ್ಲಿ ರವಿದಶೆ ಇರ್ತದೆ, ಸೂರ್ಯದಶೆ, ಅದು 6 ವರ್ಷ ಇರ್ತದೆ. ಅದು ಜನ್ಮಶ್ರೇಷ್ಠಗೆ ಅನುಸಾರವಾಗಿ ಎಷ್ಟಿದೆ ಅಂತ ನೋಡಿಕೊಂಡು, ಆದಮೇಲೆ ರವಿದಶೆ ಕಳೆದ ಮೇಲೆ ಚಂದ್ರದಶೆ 10 ವರ್ಷ, ಚಂದ್ರ ಕಳೆದ ಮೇಲೆ ಕುಜದಶೆಯಲ್ಲಿಗೆ 7 ವರ್ಷ, ಕುಜ ಕಳೆದ ರಾಹು 18 ವರ್ಷ, ರಾಹು ಕಳೆದ ಮೇಲೆ ಗುರುದಶೆ 16 ವರ್ಷ, ಆಮೇಲೆ ಶನಿ ಬರ್ತಾನೆ, ಶನಿ 19 ವರ್ಷ, ಈ ರೀತಿ ಹೋಗ್ತದೆ. ಅದೇ ರೋಹಿಣಿ ನಕ್ಷತ್ರದವರಿಗೆ ಆದಿಯಲ್ಲಿ ಚಂದ್ರದಶೆ ಇರ್ತದೆ 10 ವರ್ಷ, ಜನ್ಮಶ್ರೇಷ್ಠಕ್ಕೆ ಅನುಸಾರವಾಗಿ ಎಷ್ಟು ಉಳಿತಂತೆ ನೋಡಿಕೊಂಡು ಕಂಟಿನ್ಯೂಷನ್ ಆಗ್ತದೆ. ಚಂದ್ರ ಕಳೆದ ಮೇಲೆ ಕುಜ 7 ವರ್ಷ, ರಾಹು 18 ವರ್ಷ, ಗುರು 16 ವರ್ಷ, ಶನಿ 17 ವರ್ಷ, ಶನಿ ಕಳೆದ ಬುಧ, ಶನಿ 19 ವರ್ಷ, ಬುಧ 17 ವರ್ಷ ಆಯ್ತಲ್ಲ. ಆಮೇಲೆ ಮೃಗಶಿರ ನಕ್ಷತ್ರಕ್ಕೆ ಆದಿಯಲ್ಲಿ ಕುಜದಶೆ ಇರ್ತದೆ. ಕುಜ 7 ವರ್ಷ, ಜನ್ಮಶ್ರೇಷ್ಠಗೆ ಅನುಸಾರವಾಗಿ ಉಳಿಕೆ ಬರ್ತದೆ ದಶಾಕಾಲ. ನಂತರ ಕುಜ ಕಳೆದ ಮೇಲೆ ರಾಹು ಬರ್ತದೆ 18, ರಾಹು ಕಳೆದ ಮೇಲೆ ಗುರು 16, ಗುರು ಶನಿ 19, ಶನಿ ಕಳೆದ ಮೇಲೆ ಬುಧ 17, ಬುಧ ಕಳೆದ ಮೇಲೆ ಕೇತು 7 ವರ್ಷ, ಈ ಥರ ಹೋಗ್ತದೆ. ಈಗ ಇಲ್ಲಿ ನಾನೇನು ಹೇಳೋದಂದರೆ, ರವಿದಶಾ ಕಾಲದಲ್ಲಿ
ರವಿ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದರೆ ದೊಡ್ಡ ದೋಷವನ್ನೆಲ್ಲ ಕೊಡುವುದಿಲ್ಲ. ಅದು ರವಿಯು ಏನಾದರೂ ದೋಷಕಾರಕ ಆಗಿದ್ದರೆ ರವಿ ದಶೆಯಲ್ಲಿ ಶಿವನನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಚಂದ್ರದಶೆಯಲ್ಲಿ ದೇವಿ ಆರಾಧನೆ, ಕುಜದಶೆಯಲ್ಲಿ ಸುಬ್ರಹ್ಮಣ್ಯ ಹಾಗೆ ಭದ್ರಕಾಳಿ ಆರಾಧನೆ. ಮೊದಲೇ ಹೇಳಿದೆ ನಾನು, ರಾಹುವಿಗೆ ನಾಗ ಮತ್ತು ಸುಬ್ರಹ್ಮಣ್ಯನ ಆರಾಧನೆ, ಹಾಗೆಯೇ ಗುರುವಿಗೆ ಮಹಾವಿಷ್ಣುವಿನ ಆರಾಧನೆ, ಶನಿಗೆ ಆಂಜನೇಯ, ಹಾಗೆ ಶಿವನಿಗೆ ರುದ್ರಾಭಿಷೇಕ ಎಲ್ಲ ಮಾಡಿಕೊಂಡು ಆ ಶನಿ ದಶೆ ಅಥವಾ ಶನಿಯು ನಿಮ್ಮ ಜಾತಕದಲ್ಲಿ ದೋಷಕಾರಕವಾಗಿದ್ದರೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತ ಹೇಳಿ. ಇದು ವೃಷಭ ರಾಶಿಯವರಿಗೆ ದಶಾಕಾಲ ಹಾಗೂ ಗೃಹ ಸ್ಥಿತಿ 2026 ಜೂನ್ ತಿಂಗಳ 2ರ ನಂತರ ಗೃಹ ಸ್ಥಿತಿಯನ್ನು ನಾನು ಹೇಳಿದ್ದು. ನೀವು ಜಾತಕವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆಯಾ ಗ್ರಹಗಳಿಗೆ ತಕ್ಕಂಥ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಲ್ಲಿ ಉತ್ತಮವಾದ ಜೀವನ ಶೈಲಿಯನ್ನು ಮಾಡಿಕೊಳ್ಬೋದು. ದೋಷ ಪರಿಹಾರ್ಥವಾಗಿ ಶಿವನಿಗೆ ರುದ್ರಾಭಿಷೇಕ, ಶನಿಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು, ಮಹಾವಿಷ್ಣುವಿಗೆ ಪುರುಷ ಸೂಕ್ತ ಅರ್ಚನೆ ಮಾಡುವಂಥದ್ದು, ತುಳಸಿ ಹಾರ ತಾವರೆ ಹಾರಗಳನ್ನೆಲ್ಲ ಸಮರ್ಪಣೆ ಮಾಡುವಂಥದ್ದು. ಕೂಲಂಕಷವಾಗಿ ಜಾತಕ ವಿಮರ್ಶೆಯ ನಂತರ ನಿಮಗೆ ದೋಷ ಪರಿಹಾರಗಳನ್ನು ಕಂಡುಕೊಳ್ಳೋದು ಸೂಕ್ತ. ಜಾತಕ ವಿಮರ್ಶೆ, ಮುಹೂರ್ತ ಹಾಗೆಯೇ ಪ್ರಶ್ನಾಚಿಂತನೆಗೆ ನಮ್ಮನ್ನು ಸಂಪರ್ಕಿಸಬೇಕಾದಂಥ ನಂಬರು 9972936128. ತಮಗೆ ಈ ಸಂಚಿಕೆ ಇಷ್ಟವಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನು ನಮಗೆ ಕಳಿಸಿಕೊಡಿ. ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.